ನೀವೇನಾದ್ರೂ ಪ್ರತಿದಿನ ಮೆಟ್ರೋದಲ್ಲಿ ಪ್ರಯಾಣಿಸ್ತೀರಾ? ರೈಲು ರಶ್ ಇದೆ ಅಂತ ಬೇರೆ ರೈಲ್ ಹತ್ತೋಕೆ ವೇಟ್ ಮಾಡ್ತೀರಾ? ಹಾಗಾದ್ರೆ ಹುಷಾರಾಗಿರಿ, ನಿಮಗೂ ದಂಡ ಬೀಳೋದು ಗ್ಯಾರಂಟಿ. ದುಡ್ಡು ಬರುತ್ತಂತ ನನ್ನ ಮಗನಿಗೂ ಗೊತ್ತಿಲ್ಲ ಅಲ್ಲಿಂದ. ನಮ್ಮ ಮೆಟ್ರೋ ಬೆಂಗಳೂರಿನ ಬಹುಪಾಲು ಜನ ಮೆಟ್ರೋದಲ್ಲೇ ಓಡಾಡ್ತಾರೆ. ವೀಕ್ ಡೇಸ್ನಲ್ಲೂ ವೀಕೆಂಡ್ನಲ್ಲೂ ಮೆಟ್ರೋ ರೈಲುಗಳಂತೂ ತುಂಬಿ ತುಳುಕ್ತಾ ಇರುತ್ತೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಮೆಟ್ರೋವನ್ನೇ ನಂಬಿಕೊಂಡಿದ್ದ ಜನರು ಯಾವುದಕ್ಕೂ ಹುಷಾರಾಗಿರಿ. ನಮ್ಮ ಮೆಟ್ರೋ ರೂಲ್ಸ್ಗೆ ಪ್ರಯಾಣಿಕರು ಕಂಗಾಲು. ನಿಲ್ದಾಣದಲ್ಲಿ ಹೆಚ್ಚು ಹೊತ್ತು ಕೂತಿದ್ರೆ ದಂಡ ಫಿಕ್ಸ್. ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲ ಅಂತ ಪ್ರಯಾಣಿಕರೊಬ್ಬರು ಮೆಟ್ರೋ ಸ್ಟೇಷನ್ನಲ್ಲಿ ಚಾರ್ಜ್ ಹಾಕಿಕೊಂಡಿದ್ರು. ಕೇವಲ 5 ನಿಮಿಷ ಮೊಬೈಲ್ನ ಚಾರ್ಜ್ ಮಾಡಿಕೊಂಡು ಮತ್ತೆ ಪ್ರಯಾಣಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೆ ಈ ಮೆಟ್ರೋ ಸಿಬ್ಬಂದಿ ಫೈನ್ ಕಟ್ಟುವಂತೆ ಕಿರಿಕ್ ತೆಗೆದಿದ್ದಾರೆ. ಮಾಡಿಸ್ಕೊಂಡೇ ಹೋಗೋದಿಲ್ಲ. ಕಂಪ್ಲೇಂಟ್ ಯಾವ ನನ್ನ ಮಗನಿಗೆ ಬೇಕಿಲ್ಲ ಕೊಡಕ್ಕೆ. ಎಲ್ಲದಕ್ಕೂ ನಾವೇ ಹೇಳ್ಬೇಕಾದ್ರೆ ನೀವಂದ್ರೆ ಹೌದು ಕಣ್ರಿ, ನೀವು ಸ್ಟೇಷನ್ನಲ್ಲಿ 25 ನಿಮಿಷ ಇದ್ದೀರಾ, ಫೈನ್ ಕಟ್ಟಿ ಅಂತ ಪ್ರಯಾಣಿಕನಿಗೆ ಮೆಟ್ರೋ ಸಿಬ್ಬಂದಿ ಖ್ಯಾತಿಯನ್ನು ತೆಗೆದಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ 5 ನಿಮಿಷ ಹೆಚ್ಚು ಹೊತ್ತು ಇದ್ದಿದ್ದಕ್ಕೆ 50 ರೂಪಾಯಿ ದಂಡ ಬೇರೆ ಕಟ್ಟಿಸಿಕೊಂಡಿದ್ದಾರೆ. ಬಂದೆಯಲ್ಲಿ ಎಕ್ಸಿಟ್ ಆದೆ, ಯಾವ ಪವರ್ ಪ್ಲಗ್ಸ್ ಏನೋ ಆನ್ ಇದ್ದಿದ್ದಿಲ್ಲ. ಅರೌಂಡ್ 200 to 300 ಮೆಂಬರ್ಸ್ ಅಲ್ಲಿ ಕೂತ್ಕೊಂಡಿದ್ರು. ಓಕೆ, ಸೊ ಅಲ್ಲಿ ನಾನು ಪವರ್ ಪ್ಲಗ್ಸ್ ಯಾವ ಆನ್ ಇದ್ದಿದ್ದಿಲ್ಲ ಅಂತ ಮತ್ತೆ ಎಂಟ್ರಿ ಆಗಿ ಮೇಲ್ಗಡೆ ಹೋಗಿ ಪವರಿಂದ ಆನ್ ಮಾಡಿಕೊಂಡೆ. ಪ್ಲಗ್ ಎಲ್ಲ ಹಾಕೊಂಡು ನನ್ನ ಫೋನ್ ಚಾರ್ಜ್ ಮಾಡ್ಕೊತಾ ಕೂತಿದ್ದೆ. 8:35ಕ್ಕೆ ಅಲ್ಲಿ ಒಳಗಡೆ ಹೋದೆ ನಾನು. ಯಾಕಂದರೆ ತುಂಬ ಹೊರಗಡೆ ಮಳೆ ಏನಿತ್ತು, ಅಲ್ಲಿ ಜಾಸ್ತಿ ಜನ ಇದ್ರು. ಅದಕ್ಕೆ ನಾನು ಮೇಲ್ಗಡೆ ಹೋದೆ, ಫೋನ್ ಚಾರ್ಜ್ ಮಾಡ್ಕೊತಾ ಇದ್ದೆ. ಚಾರ್ಜ್ ಮಾಡಿಕೊಂಡು ತಿರ್ಗಾ ತೆಳಗಡೆ ಬರೋ ಟೈಮ್ಗಳಲ್ಲಿ ಅದು 8:35. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. 9 ಗಂಟೆ ಆಗಿತ್ತು. ಸೊ ನಾನು 25 ಮಿನಿಟ್ಸು ಅಲ್ಲಿ ಸ್ಟೇ ಮಾಡಿದ್ದೀನಿ. ನಾನು ಅಂದರೆ ಮೆಟ್ರೋ ಒಳಗಡೆ ಸ್ಟೇ ಮಾಡಿದ್ದೀನಿ. ಅದಕ್ಕೆ ಅವ್ರು ಏನಂದರು, ಸರ್ ಲಾಸ್ಟು ಬರೀ 20 ಮಿನಿಟ್ಸ್ ಅಷ್ಟೇ ನೀವು ಸ್ಟೇ ಮಾಡ್ಬೋದು, 20 ಮಿನಿಟ್ಸಿಂದ ಜಾಸ್ತಿ ಆದರೆ ಅಲ್ಲಿ ನಿಮಗೆ ಪೆನಾಲ್ಟಿ 50 ರೂಪಾಯಿ ಹಾಕ್ತೀನಿ ಅಂತ ಅಂದರು. ಜಸ್ಟ್ ಫಾರ್ 5 ಮಿನಿಟ್ಸ್ ನಾನು ಇವಾಗ ಪೆನಾಲ್ಟಿ 50 ರೂಪಾಯಿ ತುಂಬಿದ್ದೀನಿ. ಮಳೆ ಬರ್ತಿತ್ತು, ಮೊಬೈಲ್ನಲ್ಲಿ ಚಾರ್ಜ್ ಇರಲಿಲ್ಲ, ಹೀಗಾಗಿ ಲೇಟ್ ಆಯ್ತು ಅಂದ್ರು ಮೆಟ್ರೋ ಸಿಬ್ಬಂದಿ ಡೋಂಟ್ ಕೇರ್ ಎಂದಿದ್ದಾರೆ. ಅದೇನೇ ಇರಲಿ, ಯಾವುದಕ್ಕೂ ಮೆಟ್ರೋದಲ್ಲಿ ಕಾಲ ಕಳೆಯುವ ಮುನ್ನ ನೀವು ಹುಷಾರಾಗಿರಿ. ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವೇನಾದ್ರೂ ಪ್ರತಿದಿನ ಮೆಟ್ರೋದಲ್ಲಿ ಪ್ರಯಾಣಿಸ್ತೀರಾ? ರೈಲು ರಶ್ ಇದೆ ಅಂತ ಬೇರೆ ರೈಲ್ ಹತ್ತೋಕೆ ವೇಟ್ ಮಾಡ್ತೀರಾ? ಹಾಗಾದ್ರೆ ಹುಷಾರಾಗಿರಿ, ನಿಮಗೂ ದಂಡ ಬೀಳೋದು ಗ್ಯಾರಂಟಿ. ದುಡ್ಡು ಬರುತ್ತಂತ ನನ್ನ ಮಗನಿಗೂ ಗೊತ್ತಿಲ್ಲ ಅಲ್ಲಿಂದ. ನಮ್ಮ ಮೆಟ್ರೋ ಬೆಂಗಳೂರಿನ ಬಹುಪಾಲು ಜನ ಮೆಟ್ರೋದಲ್ಲೇ ಓಡಾಡ್ತಾರೆ. ವೀಕ್ ಡೇಸ್ನಲ್ಲೂ ವೀಕೆಂಡ್ನಲ್ಲೂ ಮೆಟ್ರೋ ರೈಲುಗಳಂತೂ ತುಂಬಿ ತುಳುಕ್ತಾ ಇರುತ್ತೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಮೆಟ್ರೋವನ್ನೇ ನಂಬಿಕೊಂಡಿದ್ದ ಜನರು ಯಾವುದಕ್ಕೂ ಹುಷಾರಾಗಿರಿ. ನಮ್ಮ ಮೆಟ್ರೋ ರೂಲ್ಸ್ಗೆ ಪ್ರಯಾಣಿಕರು ಕಂಗಾಲು. ನಿಲ್ದಾಣದಲ್ಲಿ ಹೆಚ್ಚು ಹೊತ್ತು ಕೂತಿದ್ರೆ ದಂಡ ಫಿಕ್ಸ್. ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲ ಅಂತ ಪ್ರಯಾಣಿಕರೊಬ್ಬರು ಮೆಟ್ರೋ ಸ್ಟೇಷನ್ನಲ್ಲಿ ಚಾರ್ಜ್ ಹಾಕಿಕೊಂಡಿದ್ರು. ಕೇವಲ 5 ನಿಮಿಷ ಮೊಬೈಲ್ನ ಚಾರ್ಜ್ ಮಾಡಿಕೊಂಡು ಮತ್ತೆ ಪ್ರಯಾಣಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೆ ಈ ಮೆಟ್ರೋ ಸಿಬ್ಬಂದಿ ಫೈನ್ ಕಟ್ಟುವಂತೆ ಕಿರಿಕ್ ತೆಗೆದಿದ್ದಾರೆ. ಮಾಡಿಸ್ಕೊಂಡೇ ಹೋಗೋದಿಲ್ಲ. ಕಂಪ್ಲೇಂಟ್ ಯಾವ ನನ್ನ ಮಗನಿಗೆ ಬೇಕಿಲ್ಲ ಕೊಡಕ್ಕೆ. ಎಲ್ಲದಕ್ಕೂ ನಾವೇ ಹೇಳ್ಬೇಕಾದ್ರೆ ನೀವಂದ್ರೆ ಹೌದು ಕಣ್ರಿ, ನೀವು ಸ್ಟೇಷನ್ನಲ್ಲಿ 25 ನಿಮಿಷ ಇದ್ದೀರಾ, ಫೈನ್ ಕಟ್ಟಿ ಅಂತ ಪ್ರಯಾಣಿಕನಿಗೆ ಮೆಟ್ರೋ ಸಿಬ್ಬಂದಿ ಖ್ಯಾತಿಯನ್ನು ತೆಗೆದಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ 5 ನಿಮಿಷ ಹೆಚ್ಚು ಹೊತ್ತು ಇದ್ದಿದ್ದಕ್ಕೆ 50 ರೂಪಾಯಿ ದಂಡ ಬೇರೆ ಕಟ್ಟಿಸಿಕೊಂಡಿದ್ದಾರೆ. ಬಂದೆಯಲ್ಲಿ ಎಕ್ಸಿಟ್ ಆದೆ, ಯಾವ ಪವರ್ ಪ್ಲಗ್ಸ್ ಏನೋ ಆನ್ ಇದ್ದಿದ್ದಿಲ್ಲ. ಅರೌಂಡ್ 200 to 300 ಮೆಂಬರ್ಸ್ ಅಲ್ಲಿ ಕೂತ್ಕೊಂಡಿದ್ರು. ಓಕೆ, ಸೊ ಅಲ್ಲಿ ನಾನು ಪವರ್ ಪ್ಲಗ್ಸ್ ಯಾವ ಆನ್ ಇದ್ದಿದ್ದಿಲ್ಲ ಅಂತ ಮತ್ತೆ ಎಂಟ್ರಿ ಆಗಿ ಮೇಲ್ಗಡೆ ಹೋಗಿ ಪವರಿಂದ ಆನ್ ಮಾಡಿಕೊಂಡೆ. ಪ್ಲಗ್ ಎಲ್ಲ ಹಾಕೊಂಡು ನನ್ನ ಫೋನ್ ಚಾರ್ಜ್ ಮಾಡ್ಕೊತಾ ಕೂತಿದ್ದೆ. 8:35ಕ್ಕೆ ಅಲ್ಲಿ ಒಳಗಡೆ ಹೋದೆ ನಾನು. ಯಾಕಂದರೆ ತುಂಬ ಹೊರಗಡೆ ಮಳೆ ಏನಿತ್ತು, ಅಲ್ಲಿ ಜಾಸ್ತಿ ಜನ ಇದ್ರು. ಅದಕ್ಕೆ ನಾನು ಮೇಲ್ಗಡೆ ಹೋದೆ, ಫೋನ್ ಚಾರ್ಜ್ ಮಾಡ್ಕೊತಾ ಇದ್ದೆ.
ಚಾರ್ಜ್ ಮಾಡಿಕೊಂಡು ತಿರ್ಗಾ ಕೆಳಗಡೆ ಬರೋ ಟೈಮ್ಗಲ್ಲಿ ಅದು 8:35 9 ಗಂಟೆ ಆಗಿತ್ತು. ಸೊ ನಾನು 25 ಮಿನಿಟ್ಸು ಅಲ್ಲಿ ಸ್ಟೇ ಮಾಡಿದ್ದೀನಿ ನಾನು, ಅಂದರೆ ಮೆಟ್ರೋ ಒಳಗಡೆ ಸ್ಟೇ ಮಾಡಿದ್ದೀನಿ. ಅದಕ್ಕೆ ಅವ್ರು ಏನಂದರು, ಸರ್ ಲಾಸ್ಟು ಬರೀ 20 ಮಿನಿಟ್ಸ್ ಅಷ್ಟೇ ನೀವು ಸ್ಟೇ ಮಾಡ್ಬೋದು, 20 ಮಿನಿಟ್ಸಿಂದ ಜಾಸ್ತಿ ಆದರೆ ಅಲ್ಲಿ ನಿಮಗೆ ಪೆನಾಲ್ಟಿ 50 ರೂಪಾಯಿ ಹಾಕ್ತೀನಿ ಅಂತ ಅಂದರು. ಜಸ್ಟ್ ಫಾರ್ 5 ಮಿನಿಟ್ಸ್ ನಾನು ಇವಾಗ ಪೆನಾಲ್ಟಿ 50 ರೂಪಾಯಿ ತುಂಬಿದ್ದೀನಿ. ಮಳೆ ಬರ್ತಿತ್ತು, ಮೊಬೈಲ್ನಲ್ಲಿ ಚಾರ್ಜ್ ಇರಲಿಲ್ಲ, ಹೀಗಾಗಿ ಲೇಟ್ ಆಯ್ತು ಅಂದ್ರೂ ಮೆಟ್ರೋ ಸಿಬ್ಬಂದಿ ಡೋಂಟ್ ಕೇರ್ ಎಂದಿದ್ದಾರೆ. ಅದೇನೇ ಇರಲಿ, ಯಾವುದಕ್ಕೂ ಮೆಟ್ರೋದಲ್ಲಿ ಕಾಲ ಕಳೆಯುವ ಮುನ್ನ ನೀವು ಹುಷಾರಾಗಿರಿ. ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವೇನಾದ್ರೂ ಪ್ರತಿದಿನ ಮೆಟ್ರೋದಲ್ಲಿ ಪ್ರಯಾಣಿಸ್ತೀರಾ? ರೈಲು ರಶ್ ಇದೆ ಅಂತ ಬೇರೆ ರೈಲ್ ಹತ್ತೋಕೆ ವೇಟ್ ಮಾಡ್ತೀರಾ? ಹಾಗಾದ್ರೆ ಹುಷಾರಾಗಿರಿ, ನಿಮಗೂ ದಂಡ ಬೀಳೋದು ಗ್ಯಾರಂಟಿ. ಅದು ದುಡ್ಡು ಬರುತ್ತಂತ ಯಾ ನನ್ನ ಮಗನಿಗೂ ಗೊತ್ತಿಲ್ಲ ಅಲ್ಲಿಂದ. ನಮ್ಮ ಮೆಟ್ರೋ. ಬೆಂಗಳೂರಿನ ಬಹುಪಾಲು ಜನ ಮೆಟ್ರೋದಲ್ಲೇ ಓಡಾಡ್ತಾರೆ. ವೀಕ್ ಡೇಸ್ನಲ್ಲೂ ವೀಕೆಂಡ್ನಲ್ಲೂ ಮೆಟ್ರೋ ರೈಲುಗಳಂತೂ ತುಂಬಿ ತುಳುಕ್ತಾ ಇರುತ್ತೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಮೆಟ್ರೋವನ್ನೇ ನಂಬಿಕೊಂಡಿದ್ದ ಜನರು ಯಾವುದಕ್ಕೂ ಹುಷಾರಾಗಿರಿ. ನಮ್ಮ ಮೆಟ್ರೋ ರೂಲ್ಸ್ಗೆ ಪ್ರಯಾಣಿಕರು ಕಂಗಾಲು. ನಿಲ್ದಾಣದಲ್ಲಿ ಹೆಚ್ಚು ಹೊತ್ತು ಕೂತಿದ್ರೆ ದಂಡ ಫಿಕ್ಸ್. ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲ ಅಂತ ಪ್ರಯಾಣಿಕರೊಬ್ಬರು ಮೆಟ್ರೋ ಸ್ಟೇಷನ್ನಲ್ಲಿ ಚಾರ್ಜ್ ಹಾಕಿಕೊಂಡಿದ್ರು. ಕೇವಲ 5 ನಿಮಿಷ ಮೊಬೈಲ್ನ ಚಾರ್ಜ್ ಮಾಡಿಕೊಂಡು ಮತ್ತೆ ಪ್ರಯಾಣಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೆ ಈ ಮೆಟ್ರೋ ಸಿಬ್ಬಂದಿ ಫೈನ್ ಕಟ್ಟುವಂತೆ ಕಿರಿಕ್ ತೆಗೆದಿದ್ದಾರೆ. ನಾನು ಮಾಡಿಸ್ಕೊಂಡೇ ಹೋಗೋದು ಇಲ್ಲಿಂದ. ಕಂಪ್ಲೇಂಟ್ ಯಾವ ನನ್ನ ಮಗನಿಗೆ ಬೇಕು ಇಲ್ಲಿಂದ ಕೊಡೋಕ್ಕೆ. ಎಲ್ಲದಕ್ಕೂ ನಾವೇ ಹೇಳ್ಬೇಕಾದ್ರೆ ನೀವಂದ್ರೆ DM ಅಂತ. ಹೌದು ಕಣ್ರಿ, ನೀವು ಸ್ಟೇಷನ್ನಲ್ಲಿ 25 ನಿಮಿಷ ಇದ್ದೀರಾ, ಫೈನ್ ಕಟ್ಟಿ ಅಂತ ಪ್ರಯಾಣಿಕನಿಗೆ ಮೆಟ್ರೋ ಸಿಬ್ಬಂದಿ ಖ್ಯಾತಿಯನ್ನು ತೆಗೆದಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ 5 ನಿಮಿಷ ಹೆಚ್ಚು ಹೊತ್ತು ಇದ್ದಿದ್ದಕ್ಕೆ 50 ರೂಪಾಯಿ ದಂಡ ಬೇರೆ ಕಟ್ಟಿಸಿಕೊಂಡಿದ್ದಾರೆ. ಬಂದೆಯಲ್ಲಿ ಎಕ್ಸಿಟ್ ಆದೆ, ಯಾವ ಪವರ್ ಪ್ಲಗ್ಸ್ ಏನೂ ಆನ್ ಇದ್ದಿದ್ದಿಲ್ಲ. ಅರೌಂಡ್ 200 to 300 ಮೆಂಬರ್ಸ್ ಅಲ್ಲಿ ಕೂತ್ಕೊಂಡಿದ್ರು. ಓಕೆ, ಸೊ ಅಲ್ಲಿ ನಾನು ಪವರ್ ಪ್ಲಗ್ಸ್ ಯಾವ ಆನ್ ಇದ್ದಿದ್ದಿಲ್ಲ ಅಂತ ಮತ್ತೆ ಎಂಟ್ರಿಯಾಗಿ ಮೇಲ್ಗಡೆ ಹೋಗಿ ಪವರಿಂದ ಆನ್ ಮಾಡಿಕೊಂಡೆ, ಪ್ಲಗ್ ಎಲ್ಲ ಹಾಕ್ಕೊಂಡು ನನ್ನ ಫೋನ್ ಚಾರ್ಜ್ ಮಾಡ್ಕೊತಾ ಕೂತಿದ್ದೆ. 8:35 ಅಲ್ಲಿ ಒಳಗಡೆ ಹೋದೆ ನಾನು, ಯಾಕಂದರೆ ತುಂಬ ಹೊರಗಡೆ ಮಳೆ ಏನಿತ್ತು, ಅಲ್ಲಿ ಜಾಸ್ತಿ ಜನ ಇದ್ರು. ಅದಕ್ಕೆ ನಾನು ಮೇಲ್ಗಡೆ ಹೋದೆ, ಫೋನ್ ಚಾರ್ಜ್ ಮಾಡ್ಕೊತಾ ಇದ್ದೆ. ಚಾರ್ಜ್ ಮಾಡಿಕೊಂಡು ತಿರ್ಗಾ ಕೆಳಗಡೆ ಬರೋ ಟೈಮ್ಗಲ್ಲಿ ಅದು 8:35 9 ಗಂಟೆ ಆಗಿತ್ತು. ಸೊ ನಾನು 25 ಮಿನಿಟ್ಸು ಅಲ್ಲಿ ಸ್ಟೇ ಮಾಡಿದ್ದೀನಿ ನಾನು, ಅಂದರೆ ಮೆಟ್ರೋ ಒಳಗಡೆ ಸ್ಟೇ ಮಾಡಿದ್ದೀನಿ. ಅದಕ್ಕೆ ಅವ್ರು ಏನಂದರು, ಸರ್ ಲಾಸ್ಟು ಬರೀ 20 ಮಿನಿಟ್ಸ್ ಅಷ್ಟೇ ನೀವು ಸ್ಟೇ ಮಾಡ್ಬೋದು, 20 ಮಿನಿಟ್ಸಿಂದ ಜಾಸ್ತಿ ಆದರೆ ಅಲ್ಲಿ ನಿಮಗೆ ಪೆನಾಲ್ಟಿ 50 ರೂಪಾಯಿ ಹಾಕ್ತೀನಿ ಅಂತ ಅಂದರು. ಜಸ್ಟ್ ಫಾರ್ 5 ಮಿನಿಟ್ಸ್ ನಾನು ಇವಾಗ ಪೆನಾಲ್ಟಿ 50 ರೂಪಾಯಿ ತುಂಬಿದ್ದೀನಿ. ಮಳೆ ಬರ್ತಿತ್ತು, ಮೊಬೈಲ್ನಲ್ಲಿ ಚಾರ್ಜ್ ಇರಲಿಲ್ಲ, ಹೀಗಾಗಿ ಲೇಟ್ ಆಯ್ತು ಅಂದ್ರೂ ಮೆಟ್ರೋ ಸಿಬ್ಬಂದಿ ಡೋಂಟ್ ಕೇರ್ ಎಂದಿದ್ದಾರೆ. ಅದೇನೇ ಇರಲಿ, ಯಾವುದಕ್ಕೂ ಮೆಟ್ರೋದಲ್ಲಿ ಕಾಲ ಕಳೆಯುವ ಮುನ್ನ ನೀವು ಹುಷಾರಾಗಿರಿ. ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.